ವೀಕ್ಷಕರೇ, ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡು ಇತ್ತು ಅಂತಂದರೆ ಈ ವಿಡಿಯೋ ನಿಮಗಾಗಿರುತ್ತೆ. ಯಾಕಂತಂದರೆ ಈ ವಿಡಿಯೋದಲ್ಲಿ ನಾನು ಹೇಳೋದನ್ನು ನೀವು ಪಾಲನೆ ಮಾಡಿದರೆ ಮಾತ್ರನೇ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅನ್ನೋದು ಉಳಿಯುತ್ತೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ರೇಷನ್ ಕಾರ್ಡ್ಗಳು ಸೇವ್ ಆಗೋದಿಲ್ಲ. 101% ಡಿಲೀಟ್ ಆಗುತ್ತೆ. ವೀಕ್ಷಕರೇ, ನೀವು ಇದೇ ತಿಂಗಳು 30ನೇ ತಾರೀಕಿನ ಒಳಗಾಗಿ ಇದನ್ನ ಮಾಡಬೇಕು. ಯಾರ್ಯಾರ ಬಳಿ APL, BPL, AAY ಅಂತಂದರೆ ಅಂತ್ಯೋದಯ ರೇಷನ್ ಕಾರ್ಡ್, ಈ ಮೂರರಲ್ಲಿ ಒಂದು ರೇಷನ್ ಕಾರ್ಡ್ ಅಂತೂ ನಿಮ್ಮ ಬಳಿ ಇದ್ದೇ ಇರುತ್ತೆ. ತುಂಬ ಜನರ ಬಳಿ BPL ರೇಷನ್ ಕಾರ್ಡ್ ಇರುತ್ತೆ. ಸೊ ಯಾರ ಬಳಿ BPL, APL, AAY ಅಂತಹ ರೇಷನ್ ಕಾರ್ಡ್ಗಳಿದ್ದಾವೆ ಅಂಥವರಿಗೆ ನೀವು ಈ ವಿಡಿಯೋನ ಈಗಲೇ ಶೇರ್ ಮಾಡಿ ವೀಕ್ಷಕರೇ. ಇದರಿಂದ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನೀವೇನಾದರೂ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಬೇಕು ಅಂತಂದರೆ ಸೊ ಅಂಥವ್ರಿಗೂ ಕೂಡ ಒಂದು ಅಪ್ಡೇಟ್ ಬಂದಿದೆ. ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಬಹುದು, ಆದರೂ ಕೂಡ ಏನೂ ಆಗೋದಿಲ್ಲ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ. ಯಾಕಂತಂದರೆ ಇಲ್ಲಿ ನಿಮ್ಮ ಬಳಿ ಏನಾದರೂ ಒಂದು ಯೋಜನೆಯನ್ನು ನೀವೇನಾದರೂ ಪಡಿಬೇಕು ಅಂತಂದರೆ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಯಾವುದಾದ್ರೂ ಒಂದು ಯೋಜನೆಯನ್ನು ನೀವು ಪಡಿಬೇಕು ಅಂತಂದರೆ ಸೊ ಈ ಯೋಜನೆ ಯಾರಿಗೆ ಕೊಡ್ತಾರೆ ಹೇಳಿ? ಯಾರ ಬಳಿ ರೇಷನ್ ಕಾರ್ಡು ಪಡಿತರ ಚೀಟಿ ಇರುತ್ತೆ ಅಂಥವ್ರಿಗೆ ಮಾತ್ರನೇ ಇಲ್ಲಿ ಅವರವರ ಯೋಜನೆಗಳಿಗೆ ಇಲ್ಲಿ ಅರ್ಹರಾಗುತ್ತಾರೆ. ಆದರೆ ಇಲ್ಲಿ ರೇಷನ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇತ್ತೀಚೆಗಂತೂ ಈ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಬಂದ ತಕ್ಷಣ ಯಾರ ಬಳಿ ರೇಷನ್ ಕಾರ್ಡ್ಗಳಿದಾವೆ ಅಂಥವ್ರಿಗೆ ಮಾತ್ರನೇ ಕೊಡ್ತಾ ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ಇದಷ್ಟೇ ಅಲ್ಲದೆ ಸಾಕಷ್ಟು ಜನರಿಗೆ ಈ ರೇಷನ್ ಕಾರ್ಡಿಂದ ತುಂಬ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ನೀವು ರೇಷನ್ ಕಾರ್ಡನ್ನು ಸೇವ್ ಆಗಿ ಇಟ್ಕೊಳ್ಳೋದಿಲ್ಲ ವೀಕ್ಷಕರೇ. ಸುಮ್ಮನೆ ಇವರು ಡಿಲೀಟ್ ಮಾಡ್ತಾ ಇರುವಂಥದ್ದು, ರದ್ದು ಮಾಡ್ತಾ ಇರುವುದು ಇದೊಂದು ಬೆಳಕಿಗೆ ಬಂದಿರುವಂಥದ್ದು. ಯಾಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಮತ್ತು ನೀವು ಇದನ್ನು ಯಾವ ರೀತಿ ಸೇವ್ ಆಗಿ ಇಟ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ ವೀಕ್ಷಕರೇ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ. ನಿಮ್ಗೆ ಈ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬರಬೇಕಂತಂದರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇರಬೇಕು. ಗೃಹಲಕ್ಷ್ಮಿ ಹಣ ಕೂಡ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಬರಬೇಕು ಅಂತಂದರೆ ರೇಷನ್ ಕಾರ್ಡು ಕಡ್ಡಾಯವಾಗಿ ಇರಬೇಕು. ಇದಷ್ಟೇ ಅಲ್ಲದೆ ಸಾಕಷ್ಟು ಜನರಿಗೆ ಇವಾಗ ವ್ಯಾಪಾರ ಮಾಡಲಿಕ್ಕೆ ಸಾಲ ಕೊಡ್ತಾರೆ, ಏನಾದರೂ ಬಿಸ್ನೆಸ್ ಮಾಡಲಿಕ್ಕೆ ಸಾಲ ಕೊಡ್ತಾರೆ, ಮತ್ತು ಇಲ್ಲಿ ನಿಮಗೆ ಏನಾದರೂ ಪ್ರೂಫ್ ಅಂತಂದರೆ ಇಲ್ಲಿ ರೇಷನ್ ಕಾರ್ಡನ್ನು ಕೇಳ್ತಾರೆ. ಇಂಥವರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು ವೀಕ್ಷಕರೇ. ಈ ವಿಡಿಯೋನ ನೀವು ಕೊನೆ ತನಕ ವಾಚ್ ಮಾಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ರಿಲೇಷನ್ಸು ಮತ್ತು ನಿಮ್ಗೆ ಯಾರು ಗೊತ್ತಿರ್ತಾರೆ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಓಕೆ, ಬನ್ನಿ ಅದೇನಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂತಂದರೆ ಈ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿ ಅನ್ನೋದು ನಿಮಗೆ ಒರಿಜಿನಲ್ ಕಂಟೆಂಟ್ ಕೊಡುವಂತಹ ಒಂದು ಯೂಟ್ಯೂಬ್ ವಾಹಿನಿ ಆಗಿದೆ. ಯಾವುದೇ ರೀತಿ ಬೇಡದೇ ಇರುವಂತಹ ಮತ್ತು ಫೇಕ್ ನ್ಯೂಸನ್ನು ಯಾವತ್ತೂ ಕೂಡ ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ. ಹಾಗೆ ಬೆಲ್ ಐಕಾನ್ ಕೂಡ ನೀವು ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ. ವೀಕ್ಷಕರೇ, ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮ ಎಡಗಡೆ ಸೈಡು ಒಂದೇ ಒಂದು ಲೈಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರೇ. ಸೊ ಆದಷ್ಟು ಇಲ್ಲಿ 250K ಸಬ್ಸ್ಕ್ರೈಬರ್ಸನ್ನು ರೀಚ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತಾನೆ. ಓಕೆ, ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರೇ. ಇಲ್ಲಿ ನಿಮ್ಮ ಒಂದು ಲೈಕು ಕೂಡ ತುಂಬಾ ಇಂಪಾರ್ಟೆಂಟು. ನನ್ನ ಶ್ರಮಕ್ಕೆ ಒಂದೇ ಒಂದು ಮೆಚ್ಚುಗೆ ನಿಮ್ಮ ಲೈಕ್ ಮುಖಾಂತರ ನಾನು ಕೇಳ್ತಾ ಇದ್ದೇನೆ. ಸೊ ಯಾರೇನು ಲೈಕ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ರೋ ಸೊ ಅಂಥವರು ಪ್ರತಿಯೊಬ್ಬರು ಕೂಡ ಈಗಲೇ ಲೈಕ್ ಮಾಡಿ. ಓಕೆ, ಇವಾಗ ಬನ್ನಿ ಇವಾಗ ನೇರವಾಗಿ ಮ್ಯಾಟ್ರಿಗೆ ಬರ್ತಾನೆ. ಸೊ ಏನಾಗಿದೆ ಅಂತಂದ್ರೆ ಇಲ್ಲಿ ಈ ಪಡಿತರ ಚೀಟಿ ಅಂತಂದ್ರೆ ಇಲ್ಲಿ APL, BPL, AAY ಅಂತಂದರೆ ನೀವೇನಂತ ಕೇಳ್ಬೋದು. ಇದು ಕೂಡ ರೇಷನ್ ಕಾರ್ಡ್ ವೀಕ್ಷಕರೇ. ಇದು ಅಂತ್ಯೋದಯ ರೇಷನ್ ಕಾರ್ಡ್ ಅಂತ ಹೇಳ್ತಾರೆ. ಈ ರೇಷನ್ ಕಾರ್ಡು ನಿಮ್ಮ ಬಳಿ ಏನಾದರೂ ಇತ್ತು ಅಂತಂದರೆ ಇಲ್ಲಿ ನಿಮಗೆ ತುಂಬಾ ಪ್ರಾಫಿಟು. ಯಾಕಂತಂದರೆ ಇವಾಗ ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ಹೋಗಿಬಿಟ್ಟು ರೇಷನನ್ನು ತಗೊಳ್ಬಹುದಾಗಿರುತ್ತೆ. ಸೊ ಇದರಿಂದ ನಿಮಗೆ 10 kg ಅಕ್ಕಿ ಅಂತಂದರೆ ಇವಾಗ ಸದ್ಯ ಏನೋ 5 kg ಅಕ್ಕಿ ಇಲ್ಲ ಸ್ಟಾಕು, ಹಾಗಾಗಿ ದುಡ್ಡನ್ನು ಕೊಡ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ. ಸೊ ಟೋಟಲ್ ಆಗಿ 10 kg ಅಕ್ಕಿ ನಿಮಗೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ಇನ್ನೂ ಕೂಡ ಅನೇಕ ಸವಲತ್ತುಗಳು ಕೂಡ ಸಿಗ್ತವೆ ನಿಮಗೆ ಪ್ರತಿ ತಿಂಗಳು. ಇದೆಲ್ಲ ಇದ್ರೂ ಕೂಡ ನೀವು ನೆಗ್ಲೆಕ್ಟ್ ಮಾಡ್ತೀರಾ ನಿಮ್ಮ ರೇಷನ್ ಕಾರ್ಡನ್ನು. ಸೊ ನಮ್ಮ ಬಳಿ ಏನೋ ಒಂದು ರೇಷನ್ ಕಾರ್ಡ್ ಇದೆ, ಸೊ ಇದೇ ಓಕೆ ಅಂತ ಅನ್ಕೊಂಡಿರ್ತೀರ. ಆದರೆ ನಿಮ್ಮ ರೇಷನ್ ಕಾರ್ಡು ಚೀಟಿ ಅದಷ್ಟೇ ಅಲ್ಲ, ಅದು ಜಸ್ಟ್ ನಿಮಗೆ ಒಂದು ರೆಫರೆನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನಂಬರ್ ಇರುತ್ತೆ. ಆದರೆ ನಿಮ್ಮ ರೇಷನ್ ಕಾರ್ಡ್ ಅನ್ನೋದು ಇಲ್ಲಿ ಆನ್ಲೈನಲ್ಲಿ ಆಕ್ಟಿವ್ ಆಗಿರಬೇಕು ವೀಕ್ಷಕರೇ. ಈ ಆನ್ಲೈನಲ್ಲಿ ಆಕ್ಟಿವ್ ಇರೋದಿಲ್ಲ ನಿಮ್ಮ ರೇಷನ್ ಕಾರ್ಡು. ಹಾಗಾಗಿಬಿಟ್ಟಿದೆ ಇಲ್ಲಿ ಸಾಕಷ್ಟು ಜನರ ರೇಷನ್ ಕಾರ್ಡು. ಸೊ ನಿಮ್ಮ ರೇಷನ್ ಕಾರ್ಡು ಕೂಡ ಈ ರೀತಿ ಆಗಬಾರ್ದು ಅಂತಂದರೆ ನಾನು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತೇನೆ ವೀಕ್ಷಕರೇ. ಬನ್ನಿ. ಓಕೆ, ಈ ರೇಷನ್ ಕಾರ್ಡನ್ನು ನೀವು ಡಿಲೀಟ್ ಮಾಡಬಾರ್ದು ಮತ್ತು ಇನ್ನಿತರ ಯಾವುದೇ ಒಂದು ಪ್ರಾಬ್ಲಮ್ಗೆ ಸಿಕ್ಕೊಳ್ಳಬಾರ್ದು ಅಂತಂದರೆ ಸೊ ನಿಮ್ಮ ರೇಷನ್ ಕಾರ್ಡನ್ನು ನೀವು ಏನು ಮಾಡಬೇಕು ಅಂತಂದರೆ ಸೊ ಪ್ರತಿ ತಿಂಗಳು ಕೂಡ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ವೀಕ್ಷಕರೇ, ಪ್ರತಿ ತಿಂಗಳು ಕೂಡ ರೇಷನ್ ಅಂಗಡಿಗೆ ಅಂತಂದರೆ ಸೊಸೈಟಿ ಅಂತ ಹೇಳ್ತಾರೆ, ಪಡಿತರ ಅಂಗಡಿ ಅಂತ ಹೇಳ್ತಾರೆ, ಮತ್ತು ಇಲ್ಲಿ ನ್ಯಾಯಬೆಲೆ ಅಂಗಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಹೋಗಿಬಿಟ್ಟು ನೀವು ರೇಷನನ್ನು ತೊಗೊಂಡು ಬರಬೇಕು. ಇದರಿಂದ ಇಲ್ಲಿ ನಿಮ್ಮ ಏನು ರೇಷನ್ ಕಾರ್ಡ್ ಇರುತ್ತಲ್ಲ ಅದು ಆ್ಯಕ್ಟಿವಲ್ಲಿ ಇರುತ್ತೆ ವೀಕ್ಷಕರೇ. ಸೊ ಇದು ಆ್ಯಕ್ಟಿವ್ ಆಗಿ ಇರೋದ್ರಿಂದ ಸಾಕಷ್ಟು ಜನರ ರೇಷನ್ ಕಾರ್ಡು ಡಿಲೀಟ್ ಆಗೋದಿಲ್ಲ. ಸೊ ಇದು ಮೊದಲನೆಯ ಒಂದು ಪ್ರೊಸೆಸ್ಸು. ಇವಾಗ ಎರಡನೆಯ ಪ್ರೊಸೆಸ್ ಏನಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗೆ KYC ಮಾಡಿಸಬೇಕು ವೀಕ್ಷಕರೇ. ಹೌದು, ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗೆ KYC ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಈ ರೇಷನ್ ಕಾರ್ಡ್ KYCಯನ್ನು ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಇದರ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇದಷ್ಟೇ ಅಲ್ಲದೆ ನಿಮ್ಮ ರೇಷನ್ ಕಾರ್ಡನ್ನು ಯಾವ ರೀತಿ ಅಂತಂದರೆ ನೀವು ಇದೇ ತಿಂಗಳು 31ನೇ ತಾರೀಕಿನ ಒಳಗಾಗಿ ಮಾಡಲಿಲ್ಲ ಅಂತಂದರೆ ಸೊ ಅದು ಡಿಲೀಟ್ ಆಗುತ್ತೆ. ಸೊ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ತಿಳಿಸಿದ್ದೇನೆ. ಇದರ ಹಿಂದಿನ ವಿಡಿಯೋ ಅದಾಗಿರುತ್ತೆ. ಸೊ ನೀವು ಈ ನಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡಿದಾಗ ಇದರ ಹಿಂದಿನ ವಿಡಿಯೋ ಅದಾಗಿರುತ್ತೆ. ಆ ವಿಡಿಯೋನ ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ನೋಡಲೇಬೇಕು. ಸೊ ಪ್ರತಿಯೊಬ್ಬರು ಕೂಡ ಅದನ್ನು ನೋಡಿ ತಿಳ್ಕೊಳ್ಳಿ. ಸೊ ನಾನು ಈ ವಿಡಿಯೋದಲ್ಲಿ ಹೇಳಿರುವಂತಹ ಅನೇಕ ಇನ್ಫಾರ್ಮೇಷನ್ ಆ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇವಾಗ ಎರಡನೆಯ ಪ್ರೊಸೆಸ್ ಏನಂತ ನೋಡೋಣ ವೀಕ್ಷಕರೇ. ಎರಡನೆಯ ಪ್ರೊಸೆಸ್ ಬಂದ್ಬಿಟ್ಟು ಯಾರ ಬಳಿ ಈ ರೇಷನ್ ಕಾರ್ಡ್ಗಳು ಇದಾವೆ. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಂತಂದರೆ ಕೆಲವೊಬ್ಬರ ಬಳಿ APL ಇರ್ತವೆ, ಇನ್ನು ಕೆಲವೊಬ್ಬರ ಬಳಿ BPL ಇರ್ತವೆ, ಇನ್ನು ಕೆಲವೊಬ್ಬರ ಬಳಿ ಅಂತ್ಯೋದಯ ಕಾರ್ಡ್ಗಳು ಇರ್ತವೆ. ಇಂಥವರ ಬಳಿ ರೇಷನ್ ಕಾರ್ಡ್ ಇದ್ದವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದೇ ಮನೆಯಲ್ಲಿನೇ
ಹೌದು ವೀಕ್ಷಕರೇ, ಒಂದೇ ಮನೆಯಲ್ಲಿನೇ ಸುಮಾರು 4-5 ರೇಷನ್ ಕಾರ್ಡ್ಗಳನ್ನು 2-3 ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಸೊ ಇದರಿಂದ ಎಚ್ಚೆತ್ತುಕೊಂಡ ಸರ್ಕಾರ ಏನು ಹಾಕ್ತಾ ಇದೆ ಅಂತಂದರೆ ದಂಡವನ್ನು ಹಾಕ್ತಾ ಇದೆ. ಸೊ ನೀವು ಈ ರೀತಿ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ವೀಕ್ಷಕರೇ, ಈ ರೀತಿ ಮಾಡಬೇಡಿ. ಇನ್ ಕೇಸ್ ನೀವು ಈ ರೀತಿ ಮಾಡಬೇಕು, ನಮಗೆ ನೀಡಿದೆ, ನಮಗೆ ರೇಷನ್ ಕಾರ್ಡು ಬೇಕೇ ಬೇಕು ಅಂತಂದರೆ ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್, ಯಾವ ರೀತಿ ನಾವು ಮಾಡಬೇಕು ಅಂತ ನೀವು ಕೇಳಿದರೆ ನಾನು ಖಂಡಿತ ವಿಡಿಯೋ ಮಾಡ್ತೇನೆ ವೀಕ್ಷಕರೇ. ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ, ಸೊ ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿ ನಿಮ್ಮ ರೇಷನ್ ಕಾರ್ಡು ಡಿಲೀಟ್ ಆಗುತ್ತೆ ಅಂತಂದರೆ, ಇವಾಗ ನೀವು ಏನು ಮಾಡ್ತೀರಾ ಅಂತಂದರೆ, ಈ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿರೋದಿಲ್ಲ ವೀಕ್ಷಕರೇ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಸೊ ನೀವು ಈ ಭೂಮಿ ಮೇಲೆ ಬದುಕಿದ್ದೀರಾ ಅಥವಾ ಇಲ್ವಾ ಅಂತ ಫೈಂಡ್ ಔಟ್ ಮಾಡೋದೇ ನಿಮ್ಮ ಆಧಾರ್ ಕಾರ್ಡು. ಸೊ ನೀವು ಈ ಆಧಾರ್ ಕಾರ್ಡನ್ನೇ ನೀವು ಈ ರೇಷನ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡಿಲ್ಲ ಅಂತಂದರೆ ಸೊ ಇದು ಇನ್ಆಕ್ಟಿವ್ ಆಗುತ್ತೆ. ನಾನು ಹೇಳ್ದೆ ಅಲ್ಲ ಆವಾಗಲೇ, ಆನ್ಲೈನಲ್ಲಿ ನಿಮ್ಮ ರೇಷನ್ ಕಾರ್ಡು ಆಕ್ಟಿವ್ ಆಗಿರಬೇಕು ಅಂತಂದರೆ, ಅದಂದರೆ ಗೌರ್ಮೆಂಟ್ ವೆಬ್ಸೈಟ್ನಲ್ಲಿ ನಿಮ್ಮ ರೇಷನ್ ಕಾರ್ಡು ಆಕ್ಟಿವ್ ಆಗಿ ಇರಬೇಕು ಅಂತಂದರೆ, ಸೊ ಅಲ್ಲಿ ಆಕ್ಟಿವ್ ಆಗಿದ್ದರೆ ಇದು ಡಿಲೀಟ್ ಆಗಿಲ್ಲ ಅಂತ ಅರ್ಥ. ಅಲ್ಲಿ ಆಕ್ಟಿವ್ ಆಗಿ ಇಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಡಿಲೀಟ್ ಆಗಿದೆ ಅಂತ ಅರ್ಥ. ಸೊ ನಿಮ್ಮ ಅಲ್ಲಿ ರೇಷನ್ ಕಾರ್ಡು ಆಕ್ಟಿವ್ ಆಗಿ ಇರಬೇಕು ಅಂತಂದರೆ, ಸೊ ನಿಮ್ಮ ಆಧಾರ್ ಕಾರ್ಡು ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಆಧಾರ್ ಕಾರ್ಡನ್ನು ಕೂಡ ನಿಮ್ಮ ರೇಷನ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡುವುದು ತುಂಬ ಅಂತಂದರೆ ತುಂಬಾ ಮುಖ್ಯವಾಗಿರುತ್ತೆ ವೀಕ್ಷಕರೇ. ಸೊ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ಈ ಪ್ರೊಸೆಸ್ ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಸೊ ಈ ರೀತಿ ಇದೊಂದು ಪ್ರೊಸೆಸ್ ಇದೆ, ನಾವು ಇದನ್ನ ಮಾಡಬೇಕು ಅನ್ನೋದು ತುಂಬ ಜನರಿಗೆ ಗೊತ್ತಿರೋದಿಲ್ಲ ವೀಕ್ಷಕರೇ. ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೇನೆ ಬನ್ನಿ. ನೋಡಿ ಇಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಯಾರಿಗೋ ಒಬ್ಬರಿಗೆ, ಫಾರ್ ಎಕ್ಸಾಂಪಲ್ ಆಗಿ ನಾನು ಒಂದು ಉದಾಹರಣೆ ಮುಖಾಂತರ ನಿಮಗೆ ತಿಳಿಸ್ತೇನೆ. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ, ಇದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ. ನೋಡಿ, ಇದು ತುಂಬ ಜನರಿಗೆ ಗೊತ್ತು ಕೂಡ ಇರೋದಿಲ್ಲ. ಸೊ ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡಿ, ಇಲ್ಲಿ ತುಂಬ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ನಾನು ಹೇಳುವಂತಹ ಈ ಮಾಹಿತಿಯನ್ನು ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಇನ್ಯಾರಿಗೋ, ಫಾರ್ ಎಕ್ಸಾಂಪಲ್ ಆಗಿ ಒಂದು ಕುಟುಂಬ ಇರುತ್ತೆ, ಆ ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ ಹುಷಾರಿರೋದಿಲ್ಲ ವೀಕ್ಷಕರೇ. ಅಂಥವರ ಬಳಿ ಏನಾದರೂ BPL ಕಾರ್ಡು ಇತ್ತು ಅಂತಂದರೆ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ನೀವು ದುಡ್ಡು ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ. ಇದರಿಂದ ಒಬ್ಬರ ಪ್ರಾಣವನ್ನು ಕೂಡ ನೀವು ರಕ್ಷಣೆ ಮಾಡ್ದಂಗೆ ಆಗುತ್ತೆ. ಯಾಕಂತಂದರೆ ವೀಕ್ಷಕರೇ, ಇಲ್ಲಿ ಒಂದು ಆಪ್ರೇಷನ್ಗೆ ಏನಿಲ್ಲ ಅಂತಂದರೂ ಇಲ್ಲಿ 50,000ದಿಂದ 50 ಲಕ್ಷದವರೆಗೂ ಕೂಡ ನೀವು ಪೇ ಮಾಡಬೇಕಾಗುತ್ತೆ. ಅಂಥದ್ರಲ್ಲಿ ನಿಮ್ಮ ಬಳಿ ಏನಾದರೂ BPL ಕಾರ್ಡ್ ಇತ್ತು ಅಂತಂದರೆ ಇದನ್ನು ಕೇಂದ್ರ ಸರ್ಕಾರನೇ ಸಂಪೂರ್ಣವಾಗಿ ಫ್ರೀಯಾಗಿ ಇಲ್ಲಿ ನಿಮಗೆ ಈ ಹೆಲ್ತ್ ಅಂತಂದರೆ ಆರೋಗ್ಯವನ್ನು ನೋಡ್ಕೊಳ್ಳುತ್ತೆ ವೀಕ್ಷಕರೇ. ಸೊ ನೀವು ಜಸ್ಟು ಏನು ಮಾಡಬೇಕು ಅಂತಂದರೆ ನಿಮ್ಮ BPL ಕಾರ್ಡನ್ನು ನೀವು ಅಲ್ಲಿ ಕೇಳಬೇಕು ಹಾಸ್ಪಿಟ್ಲಿಗೆ ಹೋದಾಗ. ಸೊ ಈ ರೀತಿ ಇದೆನಾ ಅಂತ ನೀವು ಕೇಳಬೇಕು ಅವ್ರನ್ನ, ನಿಮ್ಮ ಹಾಸ್ಪಿಟಲ್ನಲ್ಲಿ BPL ಕಾರ್ಡ್ ನಡೆಯುತ್ತಾ ಅಂತ. ಕೆಲವೊಂದು ಹಾಸ್ಪಿಟಲ್ನಲ್ಲಿ ಆಭಾ ಕಾರ್ಡು ಮತ್ತು ಆಯುಷ್ಮಾನ್ ಕಾರ್ಡ್ಗಳು ನಡೀತವೆ. ಸೊ ಇದರಿಂದ ನಿಮ್ಮ ರೇಷನ್ ಕಾರ್ಡ್ಗಳನ್ನು ನೀವು ಸೇವ್ ಆಗಿ ಇಟ್ಕೋಬೇಕು ಅಂತಂದರೆ ಸೊ ಈ ಆಭಾ ಕಾರ್ಡು ಆಯುಷ್ಮಾನ್ ಕಾರ್ಡ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಇವನ್ನು ಕೂಡ ಸುಮ್ಮನೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ವೀಕ್ಷಕರೇ. ಎಲ್ಲಿ ನೀಡಿರುತ್ತೆ ಅಲ್ಲಿ ಮಾತ್ರ ನೀವು ಇಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು. ಯಾಕಂತಂದರೆ ಇಲ್ಲಿ ಆಭಾ ಕಾರ್ಡಿಂದ 25 ಲಕ್ಷಕ್ಕೂ ಕೂಡ ಅಧಿಕ ಇಲ್ಲಿ ಜನರಿಗೆ ಇದಾಗಲೇ ಈ ನಮ್ಮ ಕೇಂದ್ರ ಸರ್ಕಾರ ದುಡ್ಡನ್ನು ಕೊಟ್ಟಿದೆ. ಸೊ ಅವರ ಆಪರೇಷನ್ಗೆ, ಅವರಿಗೆ ಹೆಲ್ತ್ಗೆ ಎಲ್ಲವನ್ನು ಕೂಡ ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳಲಾಗುತ್ತದೆ. ಹಾಗಾಗಿ ಈ ಆಭಾ ಕಾರ್ಡು, ಆಯುಷ್ಮಾನ್ ಕಾರ್ಡು, ಸೊ ಇದನ್ನು ನೀವು ಸುಮ್ಮನೆ ಯೂಸ್ ಮಾಡೋದ್ರಿಂದನೂ ಕೂಡ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಡಿಲೀಟ್ ಆಗುತ್ತೆ. ಸೊ ಎಲ್ಲಿ ನೀಡಿದೆ, ಎಲ್ಲಿ ಅವಶ್ಯಕತೆ ಇದೆ, ಸೊ ಅಂತಲ್ಲಿ ಮಾತ್ರ ನೀವು ಯೂಸ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ, ಸೊ ಏನೋ ಬಿಲ್ ಒಂದು 100 ರೂಪೀಸು 200 ರೂಪೀಸ್ ಆಗಿರುತ್ತೆ, ಅಲ್ಲಿ ಕೂಡ ನೀವು BPL ಕಾರ್ಡ್ ಇದೆ ಅಂತ ಮತ್ತು ಆಭಾ ಕಾರ್ಡ್ ಇದೆ ಅಂತ ಹೇಳಿದರೆ ಸೊ ತಪ್ಪಾಗುತ್ತೆ. ಹಾಗಾಗಿ ಹಣ ಏನಾದರೂ ಕಡಿಮೆ ಇತ್ತು ಅಂತಂದರೆ ಡೈರೆಕ್ಟಾಗಿ ಪೇ ಮಾಡಿ. ಸೊ ಇಲ್ಲಿ ಸಾವಿರಾರು ಗಂಟಲೆ ಏನಾದರೂ ಹಣ ಇತ್ತು ಅಂತಂದರೆ ನೀವು ಇದಕ್ಕೆ ನಿಮ್ಮ BPL, ಆಭಾ ಕಾರ್ಡು, ಆಯುಷ್ಮಾನ್ ಕಾರ್ಡ್ಗಳನ್ನು ನೀವು ತೋರಿಸಿ. ಸೊ ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ಈ BPL ರೇಷನ್ ಕಾರ್ಡು, APL ರೇಷನ್ ಕಾರ್ಡು, ಅಂತ್ಯೋದಯ ರೇಷನ್ ಕಾರ್ಡ್ಗಳು ಕೂಡ ಇದರಿಂದ ಸೇವ್ ಆಗ್ತವೆ ವೀಕ್ಷಕರೇ. ಸೊ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸೊ ಈ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ, ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಇದನ್ನ ಶೇರ್ ಮಾಡಿ. ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್